ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಪ್ರವೀಣ್ ರಾವ್. ಏನಪ್ಪ ಅಂದರೆ ಇಲ್ಲಿ ಸ್ಫೂರ್ತಿಯ ಚಿಲುಮೆಗಳು ಅಂತ ಒಂದು ಡಾಕ್ಟರ್ ಪ್ರವೀಣ್ ಚಂದ್ರ ಅವರು ಬರೆದಿರೋವಂಥ ಒಂದು ಪುಸ್ತಕನ ಓದ್ತಾ ಇದ್ದೆ. ಇಲ್ಲಿ ಏನಪ್ಪ ವಿಶೇಷ ಅಂದರೆ ಎಲ್ಲ ನಮ್ಮ ದೇಶದಲ್ಲಿ ತುಂಬ ಜನ ಸಾಧಕರ ಬಗ್ಗೆ ಬರೆದಿದ್ದಾರೆ ಇದು ಪುಸ್ತಕ. ಈಗ ನಮ್ಮ ಸಾಲುಮರದ ತಿಮ್ಮಕ್ಕನವರಾಗಿರ್ಬೋದು, ಮಂಜಮ್ಮ ಜೋಗ್ತಿಯವರಾಗಿರ್ಬೋದು, ಕೌನ್ ಬರೇಗ ಕರೋಡ್ಪತಿಲಿ ಗೆದ್ದಿರೋಂಥ ಸುಶೀಲ್ ಕುಮಾರ್ ಆಗಿರ್ಬೋದು, ಲತಾ ಮಾಂಜಿಯವರಿರ್ಬೋದು, ಹೀಗೆ ಹಲವಾರು ಜನ ಸಾಧಕರ ಬಗ್ಗೆ ಒಂದು ಅವರದೊಂದು ಸಣ್ಣದಾದ ಒಂದು ಮಾಹಿತಿಯನ್ನು ಕೊಡುವಂಥ ಪ್ರಯತ್ನ ಈ ಪುಸ್ತಕದಲ್ಲಿ ಮಾಡಿದ್ದಾರೆ. ಇಲ್ಲಿ ಏನು ವಿಶೇಷ ಅನ್ಸೋದು, ಇವರೆಲ್ಲ ಸಾಧನೆ ಹೇಗೆ ಸಾಧಕರಾದರು ಅನ್ನೋ ಒಂದು ವಿಶೇಷ ಏನಪ್ಪ ಅಂದರೆ, ಇವರಿಗೇನು ಯಾರು ಸಮಾಜದಲ್ಲಿ ಇವ್ರನ್ನ ನೋಡಿದವರೆಲ್ಲ ಹುಚ್ಚರು ಅಂತ ಅಂದ್ಕೊಂಡವ್ರು ಜಾಸ್ತಿ. ಈ ಥರ ಇವರಿಗೆ ಯಾರು ಇವರೆಲ್ಲ ಇನ್ನೊಂದು ಮುಖ್ಯವಾಗಿ ಏನಂದರೆ, ಇವ್ರು ತಮ್ಮ ತಂದೆ ತಾಯಿನ ಕಳ್ಕೊಂಡಿದ್ದು, ಇಲ್ಲಾರ ಅವ್ರ ಹೆಂಡ್ತಿನ ಆಗಲಿ, ಇಲ್ಲ ಅವ್ರ ಸಂಬಂಧಿಗಳನ್ನಾಗಲಿ, ಹೀಗೆ ಅವ್ರಿಗೆ ಆತ್ಮೀಯರಾದವ್ರನ್ನ ಕಳ್ಕೊಂಡಾಗ ಅದು ಏನಕ್ಕೆ ಕಳ್ಕೊಂಡ್ರು ಅನ್ನೋದನ್ನು ಅರ್ಥ ಮಾಡ್ಕೊಂಡು ಅದು ಬೇರೆಯವ್ರಿಗೆ ಆಗಬಾರ್ದು ಅನ್ನೋಕ್ಕೋಸ್ಕರ ಮಾಡಿರ್ತಕ್ಕಂಥ ಒಂದು ಕೆಲಸಗಳು. ಅದು ಅವರು ಇವತ್ತು ಸಾಧಕರಾಗಿದ್ದಾರೆ. ಪದ್ಮಶ್ರೀ ಅಂತಹ ಪುರಸ್ಕಾರಗಳನ್ನು ಪಡೆದಿರೋಂಥವರಾಗಿದ್ದಾರೆ. ಇದಿಷ್ಟೇ. ನಾವು ಈ ಸಾಧಕರ ಜೀವನದ ಬಗ್ಗೆ ತಿಳ್ಕೊಂಡ್ರೆ ನಮಗೆ ಅದು ಕೊಡಲಿಲ್ಲ, ಇದು ಕೊಡಲಿಲ್ಲ, ಇಲ್ಲರೇ ಸರ್ಕಾರ ಕೊಡಲಿ ಸಹಾಯ ಮಾಡಲಿಲ್ಲ, ಅಕ್ಕಪಕ್ಕದವ್ರು ಮಾಡಲಿಲ್ಲ, ಬಂಧುಗಳು ಮಾಡಲಿಲ್ಲ, ಇವೆಲ್ಲ ಏನಿಲ್ಲ. ಇಲ್ಲಿ ನಮಗೆ ಏನು ಮಾಡಬೇಕು ಅನಿಸ್ತಾ ನಾವು ಪ್ರಯತ್ನ ಶುರು ಮಾಡಿದಾಗ ಫಸ್ಟಿಗೆ ಜನ ನಮ್ಮನ್ನೆಲ್ಲ ಹುಚ್ಚರು ಅಂತಲೇ ಅನ್ಕೊಳ್ಳೋದು, ಇಲ್ಲರ ಇನ್ನೇನೋ ಯಾರು ಸಹಕಾರ ಕೊಡಲ್ಲ, ಇವೆಲ್ಲರಿಗೂ ಸಾಮಾನ್ಯ. ಬಟ್ ಅವ್ರ ಕೆಲಸನ ಅವ್ರು ಛಲ ಬಿಡದೆ ಮಾಡಿದಾಗ ಅವರೆಲ್ಲ ಈ ಥರ ಸಾಧಕರು, ಈ ಸಾಧಕರ ಪಟ್ಟಿಯಲ್ಲಿದ್ದಾರೆ. ನಿಜವಾಗ್ಲೂ ಭಾಳ ಒಳ್ಳೆಯಂಥ ಒಂದು ಪುಸ್ತಕ ಬರೆದಿದ್ದಾರೆ ಡಾಕ್ಟರ್ ಪ್ರವೀಣ್ ಚಂದ್ರ ಅವರು. ಈ ಪುಸ್ತಕದಲ್ಲಿ ಏನಂದರೆ, ನಾವು ತುಂಬ ಜನ ಸಾಧಕರ ಬಗ್ಗೆ ಅವರ ಒಂದು ಜೀವನ ಚರಿತ್ರೆನ ಭಾಳ ಸಣ್ಣದಾಗಿ ತಿಳ್ಕೊಬೋದು. ಹಾಗಾಗಿ ಸಾಧನೆ ಮಾಡಬೇಕು ಅಂದ್ಕೊಂಡವರು ಯಾವುದನ್ನೇ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಜನ ಏನಂತಂತಾರೋ, ಹುಚ್ಚು ಅನ್ಕೊಂತಾರೋ, ಇಲ್ಲರೆ ಯಾರು ಸಹಾಯ ಮಾಡಲಿಲ್ಲ, ಅವೆಲ್ಲ ಅಲ್ಲ. ನಿಮ್ಮ ಕೆಲಸ ನೀವು ಮಾಡಿದಾಗ ನೀವು ಸಹ ಈ ಒಂದು ಸಾಧಕರ ಒಂದು ಪಟ್ಟಿಯಲ್ಲಿ ಸೇರ್ಕೊಳ್ತೀರ ಅಂತ ಒಂದು ನನ್ನ ಭಾವನೆ. ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.